ನಮಸ್ಕಾರ. ಈ ನಮ್ಮ ಆಳವಾದ ಅಧ್ಯಯನಕ್ಕೆ ಸ್ವಾಗತ. ನಮಸ್ಕಾರ. ನಮ್ಮತ್ರ ಇರೋ ಮೂಲಗಳನ್ನು ನೋಡಿ ಇವತ್ತು ಚೆಸ್ನ ಒಂದು ಇಂಟ್ರೆಸ್ಟಿಂಗ್ ಆರಂಭಿಕ ತಂತ್ರದ ಬಗ್ಗೆ ಮಾತಾಡೋಣ. ಇಟಾಲಿಯನ್ ಗ್ಯಾಂಬಿಟ್. ಇದು ಕೇಳಿರೋ ಹಾಗೆ ಇಟಾಲಿಯನ್ ಗೇಮ್ನ ಒಂದು ಅಟ್ಯಾಕಿಂಗ್ ಲೈನ್ ಅಂತೆ. ಹೌದು ಹೌದು. ಸೊ ಇದರ ಹಿಂದಿನ ಐಡಿಯಾ ಏನು, ಇದರ ತಂತ್ರ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ ಇವತ್ತು. ಖಂಡಿತ. ಸರಿ, ಹಾಗಾದ್ರೆ ಶುರು ಮಾಡೋಣ. ಈ ಇಟಾಲಿಯನ್ ಗ್ಯಾಂಬಿಟ್ ಇದರ ಬೇಸಿಕ್ ಐಡಿಯಾ ಏನು? ಓಕೆ, ಇಟಾಲಿಯನ್ ಗ್ಯಾಂಬಿಟ್ ನೀವು ಹೇಳಿದ ಹಾಗೆ ಇದು ಚೆಸ್ನ ಒಂದು ಓಪನಿಂಗ್. ಇಟಾಲಿಯನ್ ಗೇಮ್ ಇದೆಯಲ್ಲ, ಅಂದ್ರೆ 1e4 e5 2nf3 nc6 3bc4 bc5 ಅದು ತಾನೇ? ಕರೆಕ್ಟ್. ಆ ಮೂರು ಚಲನೆಗಳ ನಂತರ ಬರೋದು. ಅಲ್ಲಿವರೆಗೂ ಇದು ಸ್ಟ್ಯಾಂಡರ್ಡ್ ಇಟಾಲಿಯನ್ ಗೇಮ್. ಹೌದು, ಇದು ಕಾಮನ್. ಆಮೇಲೆ ಗ್ಯಾಂಬಿಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? 4ನೇ ನಡೆ ಅಂದ್ರೆ 4d4. ಇಲ್ಲಿ ವೈಟ್ ಆಡೋರು ಏನ್ ಮಾಡ್ತಾರೆ ಅಂದ್ರೆ ತಮ್ಮ ಸೆಂಟರ್ ಪ್ಯಾದೆಯನ್ನ d4ಗೆ ತರ್ತಾರೆ. ಓಕೆ. ಮುಖ್ಯವಾಗಿ ಆ ಪ್ಯಾದೆಯನ್ನ ಕಪ್ಪು ಆಟಗಾರನಿಗೆ ಅಂದ್ರೆ ಬ್ಲ್ಯಾಕ್ಗೆ ತಗೊಳೋಕೆ ಚಾನ್ಸ್ ಕೊಡ್ತಾರೆ. ಅದೇ ಗ್ಯಾಂಬಿಟ್. ಗ್ಯಾಂಬಿಟ್ ಅಂದ್ರೇನೆ ಹಾಗೇನ, ಬೇಕಂತಲೇ ಒಂದು ಕಾಯಿ ಇಲ್ಲಿ ಪಯಾದೆ ಬಿಟ್ಟುಕೊಡೋದು, ಏನೋ ಲಾಭಕ್ಕೋಸ್ಕರ. ಹೌದು, ಖಂಡಿತವಾಗಿಯೂ. ಗ್ಯಾಂಬಿಟ್ ಅಂದ್ರೇನೆ ಅದು. ಆರಂಭದಲ್ಲೇ ಒಂದು ಮೆಟೀರಿಯಲ್ ಅಂದ್ರೆ ಒಂದು ಪಯಾದೆ ಕಳ್ಕೊಂಡು ಅದಕ್ಕೆ ಬದಲಾಗಿ ಬೇರೆ ರೀತಿ ಅಡ್ವಾಂಟೇಜ್ ತಗೊಳ್ಳೋ ಪ್ರಯತ್ನ. ಯಾವ ತರ ಅಡ್ವಾಂಟೇಜ್? ಮುಖ್ಯವಾಗಿ ಎರಡು. ಒಂದು, ಪೀಸ್ಗಳನ್ನ ಬೇಗ ಡೆವಲಪ್ ಮಾಡೋದು, ಅಂದ್ರೆ ರ್ಯಾಪಿಡ್ ಡೆವಲಪ್ಮೆಂಟ್. ಇನ್ನೊಂದು ಸೆಂಟರ್ ಕಂಟ್ರೋಲ್, ಅಂದ್ರೆ ಆಟದ ಮಧ್ಯಭಾಗದಲ್ಲಿ ಹಿಡಿತ ಸಾಧಿಸೋದು. ಹಾಗಾದ್ರೆ ಸುಮ್ನೆ ಒಂದ್ ಪಯಾದೆ ಕೊಟ್ಬಿಡೋದ್ರ ಹಿಂದೆ ಇಷ್ಟೆಲ್ಲ ಆಲೋಚನೆ ಇದೆಯಾ? ಬರೀ ಸೆಂಟರ್ ಕಂಟ್ರೋಲು ಡೆವಲಪ್ಮೆಂಟ್ ಅಷ್ಟೇನಾ? ಹೌದು, ಮೇನಾಗಿ ಅದೇ. ಆದ್ರೆ ಇನ್ನೊಂದು ವಿಷಯ ಏನಂದ್ರೆ 4d4 ಆಡೋದ್ರಿಂದ ವೈಟ್ ಆಟಗಾರ ಆ ಸೆಂಟರ್ನ ಓಪನ್ ಮಾಡಕ್ ನೋಡ್ತಾರೆ. ಓಪನ್ ಮಾಡೋದಂದ್ರೆ? ಅಂದ್ರೆ ಈ ಫೈಲ್ ಡಿ ಫೈಲ್ ಎಲ್ಲ ತೆರೆದುಕೊಳ್ಳುತ್ತೆ. ಆಗ ಅವರ ದೊಡ್ಡ ಪೀಸ್ಗಳು ಅಂದ್ರೆ ರಾಣಿ, ಆನೆಗಳು, ಅವು ಬೇಗ ಆಟಕ್ಕೆ ಬರೋಕೆ ದಾರಿಯಾಗುತ್ತೆ. ಬಿಷಪ್ಗಳಿಗೂ ಒಳ್ಳೆ ಡಯಾಗನಲ್ ಸಿಗುತ್ತೆ. ಹಾಗೆ ಅಂದ್ರೆ ಬೇಗ ದಾರಿ ಕ್ಲಿಯರ್ ಮಾಡ್ಕೊಂಡು ತಮ್ಮ ಪವರ್ಫುಲ್ ಪೀಸ್ಗಳನ್ನ ಬೇಗ ಆಟಕ್ಕೆ ತರೋ ಪ್ರಯತ್ನ. ಒಂಥರ ಆರಂಭದಲ್ಲೇ ಅಟಾಕಿಗೆ ರೆಡಿಯಾದ ಹಾಗೆ. ನಿಖರವಾಗಿ. ಗೇಮ್ಗೆ ಒಂದು ಟೆಂಪೋ, ಒಂದು ಅರ್ಜೆನ್ಸಿ ಬರುತ್ತೆ ಬೇಗನೆ. ಸರಿ, ಈ ಚಾಲೆಂಜ್ಗೆ ಬ್ಲ್ಯಾಕ್ ಹೇಗೆ ರೆಸ್ಪಾಂಡ್ ಮಾಡ್ತಾರೆ? ಸಾಮಾನ್ಯವಾಗಿ ಆ ಪ್ಯಾದೆಯನ್ನ ತಗೊಳ್ತಾರಾ? ಹೌದು. ಮೋಸ್ಟ್ ಕಾಮನ್ ರೆಸ್ಪಾನ್ಸ್ ಅಂದ್ರೆ 4.exd4. ಫ್ರೀಯಾಗಿ ಒಂದು ಪ್ಯಾದೆ ಸಿಗ್ತಾ ಇದೆ ಅಂದ್ಮೇಲೆ ತಗೊಳ್ಳೋದು ಸಹಜ ಅಲ್ವಾ? ಲಾಜಿಕಲ್ ಆಗಿದೆ. ಓಕೆ, ಸೊ ಬ್ಲ್ಯಾಕ್ ಪ್ಯಾದೆ ತಗೊಂಡ್ರು, exd4. ಇಲ್ಲಿಂದ ಕತೆ ಇನ್ನೂ ಇಂಟ್ರೆಸ್ಟಿಂಗ್ ಆಗುತ್ತೆ. ಹೌದು. ವೈಟ್ ತಕ್ಷಣ ಆ ಪ್ಯಾದೆಯನ್ನ ವಾಪಸ್ ತಗೊಳ್ತಾರಾ ಅಥವಾ ಬೇರೆ ಪ್ಲಾನ್ ಇರುತ್ತಾ? 5nxd4 ಮಾಡ್ತಾರಾ? ಇಲ್ಲ, ಸಾಮಾನ್ಯವಾಗಿ ಹಾಗೆ ಮಾಡಲ್ಲ. ಅಲ್ಲಿಯೇ ಗ್ಯಾಂಬಿಟ್ನ ಅಸಲಿ ಸ್ವಭಾವ ಗೊತ್ತಾಗೋದು. ವೈಟ್ ಆ ಪ್ಯಾದೆ ವಾಪಸ್ ತಗೊಳ್ಳೋ ಬದಲು ತಮ್ಮ ಡೆವಲಪ್ಮೆಂಟ್ ಕಂಟಿನ್ಯೂ ಮಾಡ್ತಾರೆ, ಅಟ್ಯಾಕಿಂಗ್ ಐಡಿಯಾ ಮುಂದುವರೆಸ್ತಾರೆ. ಉದಾಹರಣೆಗೆ 5.c3 ಅಂತ ಆಡ್ತಾರೆ. ಇದು ತುಂಬಾ ಕಾಮನ್. 5.c3 ಅದರ ಉದ್ದೇಶ ಏನು? ಅದರ ಐಡಿಯಾ ಏದಂದ್ರೆ ನೆಕ್ಸ್ಟ್ ಮೂವ್ನಲ್ಲಿ d4 ಪ್ಯಾದೆಯನ್ನ ವಾಪಸ್ ತಗೋಬಹುದು. ಆಮೇಲೆ ಸೆಂಟರ್ನಲ್ಲಿ 2 ಪ್ಯಾದೆಗಳ ಸ್ಟ್ರಾಂಗ್ ಜೋಡಿ ಅಂದ್ರೆ e4 ಮತ್ತೆ d4 ಕಟ್ಟಬಹುದು. ಆಹಾ, ಡಬಲ್ ಬೆನಿಫಿಟ್. ಹೌದು. ಅಥವಾ ಕೆಲವೊಮ್ಮೆ 5.00 ಅಂತ ಕ್ಯಾಸಲ್ ಮಾಡ್ತಾರೆ. ಕ್ಯಾಸ್ಲಿಂಗ್ ಪ್ಯಾದೆ ವಾಪಸ್ ತಗೊಳ್ಳಲ್ವಾ? ಇಲ್ಲ, ರಾಜನ ಸೇಫ್ಟಿ ಮೊದಲು ನೋಡ್ಕೊಂಡು ಆಮೇಲೆ ಆಕ್ರಮಣಕ್ಕೆ ಪೂರ್ತಿ ಸಿದ್ಧರಾಗೋದು. ಅಂದ್ರೆ ಒಂದು ಪ್ಯಾದೆ ಕಡಿಮೆ ಇದ್ರೂ ಪರವಾಗಿಲ್ಲ, ನಮ್ಮ ಪೀಸ್ಗಳು ಆಕ್ಟಿವ್ ಆಗಿರ್ಬೇಕು, ಅಟ್ಯಾಕ್ ಮಾಡೋಕೆ ರೆಡಿ ಇರ್ಬೇಕು ಅನ್ನೋದು ಇದರ ಹಿಂದಿನ ತತ್ವ. ಅಂದ್ರೆ ಮೆಟೀರಿಯಲ್ ಕಮ್ಮಿ ಇದ್ರೂ ಪೀಸ್ ಆಕ್ಟಿವಿಟಿ ಮತ್ತೆ ಅಟ್ಯಾಕಿಂಗ್ ಚಾನ್ಸಸ್ ಮೇಲೆ ಫೋಕಸ್ ಮಾಡೋದು. ಇದು ನಿಜಕ್ಕೂ ರೋಚಕವಾದ ತಂತ್ರವೇ ಸರಿ. ಹೌದು. ಇದರ ರಿಸಲ್ಟ್ ಏನಾಗತ್ತೆ ಅಂದ್ರೆ ವೈಟಿಗೆ ಓಪನ್ ಲೈನ್ ಸಿಗತ್ತೆ, ಪೀಸ್ಗಳು ಬೇಗ ಡೆವಲಪ್ ಆಗಿರೋದ್ರಿಂದ ಅಟ್ಯಾಕಿಂಗ್ ಆಪರ್ಚುನಿಟೀಸ್ ಜಾಸ್ತಿ ಇರತ್ತೆ. ಆದ್ರೆ ಅವರು ಒಂದು ಪ್ಯಾದೆ ಡೌನ್ ಇರ್ತಾರೆ. ಕಪ್ಪು ಆಟಗಾರನಿಗೆ ಆ ಎಕ್ಸ್ಟ್ರಾ ಪ್ಯಾದೆ ಇರುತ್ತೆ ನಿಜ, ಆದ್ರೆ ಅವರು ವೈಟ್ನ ಪ್ರೆಷರ್, ಅಟ್ಯಾಕ್ ಎಲ್ಲಾನೂ ಎದುರಿಸಬೇಕಾಗತ್ತೆ, ಡಿಫೆಂಡ್ ಮಾಡ್ಬೇಕಾಗತ್ತೆ. ಹಾಗಾದ್ರೆ ಇದನ್ನೆಲ್ಲ ಒಟ್ಟುಗೂಡಿಸಿ ಹೇಳೋದಾದ್ರೆ ಇಟಾಲಿಯನ್ ಗ್ಯಾಂಬಿಟ್ ಅಂದೆ ವೈಟ್ ಆಟಗಾರ ಆಟದ ಆರಂಭದಲ್ಲಿ 4.d4 ನಡೆ ಮೂಲಕ ಒಂದು ಪ್ಯಾದೆ ಸ್ಯಾಕ್ರಿಫೈಸ್ ಮಾಡಿ ಅದಕ್ಕೆ ಪ್ರತಿಯಾಗಿ ಪೀಸ್ ಡೆವಲಪ್ಮೆಂಟ್, ಸೆಂಟರ್ ಕಂಟ್ರೋಲ್ ಮತ್ತೆ ಅಟ್ಯಾಕಿಂಗ್ ಚಾನ್ಸಸ್ ಜಾಸ್ತಿ ಮಾಡ್ಕೊಳ್ಳೋ ಒಂದು ಸ್ಟ್ರಾಟಜಿ. ಪರ್ಫೆಕ್ಟ್. ನೀವ್ ಹೇಳಿದ್ದು ಸಂಪೂರ್ಣವಾಗಿ ಸರಿ. ಇದನ್ನ ಒಂದು ದೊಡ್ಡ ಚಿತ್ರದಲ್ಲಿ ನೋಡಿದ್ರೆ ಇದು ಚೆಸ್ನ ಒಂದು ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಅನ್ನ ತೋರಿಸುತ್ತೆ. ಏನದು?
ಅದೇ ಪೊಸಿಷನಲ್ ಪ್ರೆಷರ್ ಅಂದ್ರೆ ಸ್ಥಾನಿಕ ಒತ್ತಡ ಮತ್ತೆ ಅಟ್ಯಾಕಿಂಗ್ ಪೊಟೆನ್ಷಿಯಲ್ ಅಂದ್ರೆ ಆಕ್ರಮಣಕಾರಿ ಸಾಮರ್ಥ್ಯ ಇದೆಯಲ್ಲ, ಇದು ಕೆಲವೊಮ್ಮೆ ಮೆಟೀರಿಯಲ್ ಕೌಂಟ್ಗಿಂತ ಅಂದ್ರೆ ಕಾಯಿಗಳ ಸಂಖ್ಯೆಗಿಂತ ಹೆಚ್ಚು ಮುಖ್ಯ ಆಗಬಹುದು. ಓಹೋ, ಹೌದು. ವಿಶೇಷವಾಗಿ ಆಟದ ಓಪನಿಂಗ್ ಮತ್ತೆ ಮಿಡಲ್ ಗೇಮ್ ಸ್ಟೇಜ್ಗಳಲ್ಲಿ. ಇದು ನಿಜಕ್ಕೂ ಚೆಸ್ನಲ್ಲಿ ವ್ಯಾಲ್ಯೂ ಅಂದ್ರೆ ಏನು ಅಂತ ಯೋಚನೆ ಮಾಡೋ ಹಾಗೆ ಮಾಡುತ್ತೆ. ಬರೀ ಪೀಸ್ಗಳನ್ನೇ ಎಣಿಸೋದಲ್ಲ, ಅವು ಎಲ್ಲಿದಾವೆ, ಏನ್ ಮಾಡ್ತಿದಾವೆ ಅನ್ನೋದು ಕೂಡ ಅಷ್ಟೇ ಮುಖ್ಯ ಅಲ್ವಾ? ಖಂಡಿತ. ಈ ಗ್ಯಾಂಬಿಟ್ ಅಂದ್ರೆ ಒಂದು ಪ್ಯಾದೆಯನ್ನ ಬಿಟ್ಟುಕೊಡೋದು ಯಾವಾಗ ಸರಿ ಅನ್ನೋ ಪ್ರಶ್ನೆಗೆ ನಮ್ಮನ್ನ ತಗೊಂಡ್ಹೋಗುತ್ತೆ. ಆ ಮಟೀರಿಯಲ್ ಲಾಸ್ ಅಂದ್ರೆ ಭೌತಿಕ ನಷ್ಟ ಮತ್ತೆ ಅದರಿಂದ ಸಿಗೋ ಪೊಸಿಷನಲ್ ಅಡ್ವಾಂಟೇಜ್ ಅಥವಾ ಅಟ್ಯಾಕಿಂಗ್ ಚಾನ್ಸಸ್, ಇದನ್ನ ಆಟಗಾರರು ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ? ಇದು ತುಂಬಾ ಇಂಟ್ರೆಸ್ಟಿಂಗ್ ಪ್ರಶ್ನೆ. ಹೌದು. ಆ ಪ್ಯಾದೆಯನ್ನ ತಗೊಂಡ್ಮೇಲೆ ಬ್ಲ್ಯಾಕ್ ಹೇಗಾಡ್ತಾರೆ, ವೈಟ್ ಹೇಗೆ ಕಂಟಿನ್ಯೂ ಮಾಡ್ತಾರೆ ಅನ್ನೋದ್ರಲ್ಲಿ ತುಂಬಾ ವೇರಿಯೇಷನ್ಸ್ ಇದೆ. ಆಟಗಾರರು ಈ ರಿಸ್ಕ್ ಮತ್ತು ರಿವಾರ್ಡ್ ಅನ್ನ ಹೇಗೆ ಅಳಿತಾರೆ ಅನ್ನೋದು ಚೆಸ್ನ ಸೌಂದರ್ಯಗಳಲ್ಲಿ ಒಂದು. ಖಂಡಿತ. ಕೇಳುಗರು ಕೂಡ ಈ ಬಗ್ಗೆ ಯೋಚಿಸಬಹುದು. ಮೆಟೀರಿಯಲ್ ವರ್ಸಸ್ ಪೊಸಿಷನ್, ಈ ಬ್ಯಾಲೆನ್ಸ್ ಇದೆಯಲ್ಲ, ಅದು ಚೆಸ್ನಲ್ಲಿ ಯಾವಾಗ್ಲೂ ಇರುತ್ತೆ. ಹೌದು. ಈ ಗ್ಯಾಂಬಿಟ್ ಅದರ ಒಂದು ಒಳ್ಳೆಯ ಉದಾಹರಣೆ ಅಷ್ಟೇ.